ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಬೀದರ್ ನ್ಯೂಸ್ ರೌಂಡ್ ಅಪ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳನ್ನ. ಜೆಡಿಎಸ್ ಪಕ್ಷದ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಜುಲೈ 3ನೇ ತಾರೀಕು ಬೀದರ್ ಜಿಲ್ಲೆಗೆ ಆಗಮಿಸಲಿದ್ದು, ಆ ಕಾರ್ಯಕ್ರಮದ ಪೂರ್ವದಲ್ಲಿ ಬೀದರ್ ಜಿಲ್ಲೆಯಲ್ಲಿ ಜೆಡಿಎಸ್ ಪಕ್ಷದ ಬಲವರ್ಧನೆಗಾಗಿ ಮಿಸ್ ಕಾಲ್ಡ್ ಮೂಲಕ ಸದಸ್ಯತ್ವ ಅಭಿಯಾನವನ್ನು ಹಮ್ಮಿಕೊಂಡಿದ್ದು, ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಸದಸ್ಯತ್ವ ಅಭಿಯಾನದಲ್ಲಿ ಭಾಗಿಯಾಗಬೇಕು ಅಂತ ಮಾಜಿ ಸಚಿವ ಬಂಡೆಪ್ಪ ಖಾಶೆಂಪುರೆ ಕರೆ ನೀಡಿದ್ದಾರೆ. ಸದಸ್ಯತ್ವ ಅಭಿಯಾನ ಹಾಗೂ ಬಹಿರಂಗ ಸಮಾವೇಶದ ಬಗ್ಗೆ ಮಾತನಾಡಿರುವ ಅವರು, ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮುಖಂಡರು ಹಾಗೂ ಕಾರ್ಯಕರ್ತರು 9964002028 ಸಂಖ್ಯೆಗೆ ಮಿಸ್ ಕಾಲ್ ಕೊಟ್ಟು ಬಳಿಕ ನಿಮ್ಮ ಮೊಬೈಲ್ಗೆ ಬರುವಂತಹ ಸಂದೇಶದಲ್ಲಿನ ಲಿಂಕ್ ಅನ್ನು ಬಳಸಿಕೊಂಡು ಜೆಡಿಎಸ್ ಪಕ್ಷದ ಸದಸ್ಯರಾಗಬೇಕು ಅಂತ ತಿಳಿಸಿದ್ದಾರೆ. ಎಲ್ರಿಗೂ ನಮಸ್ಕಾರ. ಇವತ್ತೇನು ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರು ಇಡೀ ರಾಜ್ಯಾದ್ಯಂತ ಜಾತ್ಯತೀತ ಜನತಾ ದಳದ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ಕೊಡ್ತಾ ಇದ್ದಾರೆ. ಅದರಲ್ಲಿ ನಾವು 2ನೇ ತಾರೀಕು ಜೂಮ್ ಮೀಟಿಂಗ್ ಮುಖಾಂತರ ಇವತ್ತು ನಮ್ಮ ಬೀದರ್ ದಕ್ಷಿಣ ಕ್ಷೇತ್ರಕ್ಕೆ ಸದಸ್ಯತ್ವ ಅಭಿಯಾನಕ್ಕೆ ನಾವು ಚಾಲನೆ ಕೊಡ್ತಾ ಇದ್ದೀವಿ. ಅದಕ್ಕೆ 2ನೇ ತಾರೀಕು ಬೆಳಗ್ಗೆ 8 ಗಂಟೆಗೆ ನಮ್ಮೆಲ್ಲ ಮುಖಂಡರು ತಮ್ಮ ಮೊಬೈಲ್ ಮುಖಾಂತರ ಏನು ಮಿಸ್ ಕಾಲ್ ಅಭಿಯಾನ ಇದೆ, ಮಿಸ್ ಕಾಲ್ ನಂಬರು 9964002028 ಮಾಡೋ ಮುಖಾಂತರ ಒಂದು ಲಿಂಕ್ ಬರುತ್ತೆ. ಆ ಲಿಂಕಲ್ಲಿ ಹೋಗಿದ್ರೆ ತಮ್ಮದೆಲ್ಲ ಡೀಟೇಲ್ಸ್ ತುಂಬಿ ತಮ್ಮ ಫೋಟೋ ಹಾಕಿ ಸದಸ್ಯತ್ವ ನೋಂದಣಿ ಮಾಡ್ಕೋಬೇಕು ಅಂತ ತಮ್ಮ ಹತ್ರ ವಿನಂತಿ ಮಾಡ್ತೀನಿ. ಅದೇ ರೀತಿ 3ನೇ ತಾರೀಕು ಏನದಲ್ಲ, ವಿಶೇಷವಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಇದೇ ಒಂದು ಇದಕ್ಕೆ ಬರ್ತಾ ಇದ್ದಾರೆ. ಅವ್ರು ಬರೋಕ್ಕಿಂತ ಮೊದಲ ಇನ್ಸ್ಟಾಗ್ರಾಂನಲ್ಲಿ ಶ್ರೀರಾಮ ಹಾಗೂ ಸನಾತನ ಧರ್ಮದ ಕುರಿತು ಅವಹೇಳನಕಾರಿ ಪೋಸ್ಟ್ ಹಂಚಿಕೊಂಡ ಆರೋಪದಲ್ಲಿ ಜಿಲ್ಲಾ ರಾಷ್ಟ್ರ ರಕ್ಷಣಾ ಪಡೆ ಅಧ್ಯಕ್ಷ ಅಮಿತ್ ಬಾಲಾಜಿ ಚಿಂಚೋಳಿ ದೂರು ಸಲ್ಲಿಸಿದ್ದಾರೆ. ಆರೋಪಿ SK ಸುಮಿತ್ 02 ಎಂಬ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಸ್ಟೋರಿ ಆಧಾರವಾಗಿ ಜನವಾಡ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಭಾರತೀಯ ದಂಡ ಸಂಹಿತೆ ಸೆಕ್ಷನ್ 298 ಧಾರ್ಮಿಕ ಭಾವನೆಗಳಿಗೆ ಹಾನಿ ಮಾಡುವ ಉದ್ದೇಶದ ಮೇಲೆ ಅಪರಾಧದ ಅಡಿಯಲ್ಲಿ ಕೇಸ್ ದಾಖಲಾಗಿದ್ದು, ಆರೋಪಿಯನ್ನ ಜನವಾಡ ಪೊಲೀಸರು ಬಂಧಿಸಿದ್ದಾರೆ. ಅಮಿತ್ ಚಿಂಚೋಳಿ ಸನಾತನ ಧರ್ಮದ ಅವಹೇಳನ ಮಾಡುವವರ ವಿರುದ್ಧ ಕಠಿಣ ಕ್ರಮಕ್ಕೆ ಒತ್ತಾಯಿಸಿದ್ದಾರೆ. ಜೈ ಶ್ರೀರಾಮ್ ಸ್ನೇಹಿತರೆ, ನಾನು ನಿಮ್ಮ ಸಹೋದರ ಅಮಿತ್ ಚಿಂಚೋಳಿ ಮಾತಾಡ್ತಾ ಇದ್ದೀನಿ, ರಾಷ್ಟ್ರ ರಕ್ಷಣಾ ಪಡೆ ಬೀದರ್ ಜಿಲ್ಲಾಧ್ಯಕ್ಷ. ವಿಷಯ ಏನೆಂದರೆ, ಮೊನ್ನೆ ನಡೆದ ಘಟನೆ, ಪ್ರಭು ಶ್ರೀರಾಮ್ ಹಾಗೂ ಹನುಮಾನ ದೇವರಿಗೆ ಅವಮಾನ ಮಾಡಿ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟೋರಿ ಇಡಲಾಗಿದ್ದ ಹುಡುಗ ಅನ್ಯಕೋಮಿನ ಅವನ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಜನವಾಡ ಪೊಲೀಸ್ ಸ್ಟೇಷನ್ನಲ್ಲಿ ನಾವು ದೂರು ಕೊಟ್ಟಿದ್ದೇವೆ. ಹಾಗೂ ಮುಂಬರುವ ದಿನಗಳಲ್ಲಿ ನಮ್ಮ ಸನಾತನ ಧರ್ಮ ಹಾಗೂ ನಮ್ಮ ದೇವರ ಬಗ್ಗೆ ಯಾರೇ ಅವಮಾನ ಮಾಡಲಿ ಅವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು. ವಿಧವಾ ವೇತನಕ್ಕಾಗಿ 3 ವರ್ಷಗಳನ್ನು ಅಲೆದಾಡಿಸಿ ಇಂದು ಜನಸ್ಪಂದನ ಕಾರ್ಯಕ್ರಮದ ಹಿನ್ನೆಲೆ ಜನವಾಡ ನಾಡ ತಹಶೀಲ್ದಾರ್ ಅಶೋಕ್ ರಾಜಗಿರ್ ಅವರು ವಿಧವಾ ವೇತನವನ್ನ ಮಂಜೂರು ಮಾಡಿದ್ದಾರೆ ಅಂತ ಆಲಿಯಂಬರ್ ಗ್ರಾಮದ ನಿವಾಸಿ ಬಸಮ್ಮ ಅವರು ಸಚಿವ ರಹೀಂ ಖಾನ್ ಅವರ ಮುಂದೆ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ಇಂದು ಬೀದರ್ ತಾಲೂಕಿನ ಜನವಾಡ ಗ್ರಾಮದಲ್ಲಿ ನಡೆದಂತ ತಾಲೂಕು ಮಟ್ಟದ ಜನಸ್ಪಂದನ ಕಾರ್ಯಕ್ರಮದ ವೇಳೆ ಪೌರಾಡಳಿತ ಸಚಿವ ಹಾಗೂ ಕ್ಷೇತ್ರದ ಶಾಸಕ ರಹೀಂ ಖಾನ್ ಮತ್ತು ಬೀದರ್ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರ ಮುಂದೆ ಜನವಾಡ ನಾಡ ತಹಶೀಲ್ದಾರ್ ರಾಜಗಿರ್ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ಇನ್ನು ಕಳೆದ 3 ವರ್ಷಗಳಿಂದ ವಿಧವಾ ವೇತನಕ್ಕಾಗಿ ನಾನು ನಾಡ ಕಚೇರಿಗೆ ಅಲಿಯುತ್ತಿದ್ದೇನೆ, ಆದರೆ ಇಲ್ಲ ಸಲ್ಲದ ಕಾರಣ ಹೇಳಿ ಇಷ್ಟು ದಿನ ಸತಾಯಿಸಿ ಇಂದು ಸ್ಯಾಂಕ್ಷನ್ ಮಾಡಿದ್ದಾರೆ ಎಂದರು. ಅದೇ ಯಾರು ಹೇಳಿ ಚೇಂಜ್ ಮಾಡ್ತೀನಿ ಅವರಿಗೆ. कम से कम एमएलए में भी दिए हैं, इनके खिलाफ में काफी दिए हैं और परसों आरसी को भी दिए, डीसी मैडम को मिले, इनको इंडोर वार्ड करो सब यहाँ से दूसरे जिले को 20 ವರ್ಷ ಆಯ್ತು ನಿಮ್ದು. 4 ವರ್ಷ ನೋಡಿ, ಇದು ಓಪನ್ ಕಂಪ್ಲೇಂಟ್ ಇದೆ. ಮಂಜೂರು ಮಾಡ್ತೀನಿ ಅಂತ ಗರೀಬ್ ಮಹಿಳೆಯರಿಗೆ ಕಾನೂನು ಹಚ್ಕೊಂಡು ಕುಂತಾರೆ. ಹ್ಯಾಂಗೈತೆ ಮೇಡಮ್ ಕೆಲಸ? ಇವತ್ತಿನ ಡೇಟಿಗೆ ಅಪ್ರೂವ್ ಮಾಡಿ ಮೇಡಮ್. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಚಿವ ರಹೀಂ ಖಾನ್, ನಾಡ ಕಚೇರಿ ಹೋಬಳಿಯಲ್ಲಿನ
ಸಾರ್ವಜನಿಕರ ಸಮಸ್ಯೆ ಪರಿಹಾರಕ್ಕೆ ಜನಸ್ಪಂದನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಕೆಲವು ಸಲ ಸಾರ್ವಜನಿಕರು ತಮ್ಮ ಸಮಸ್ಯೆಗಳನ್ನು ತಿಳಿಸಲು ಸರ್ಕಾರಿ ಕಚೇರಿಗೆ ಹೋದಾಗ ಉನ್ನತ ಮಟ್ಟದ ಅಧಿಕಾರಿಗಳು ಸಿಗುವುದು ಕಷ್ಟ. ಆದ್ದರಿಂದ ಎಲ್ಲ ಇಲಾಖೆ ಅಧಿಕಾರಿಗಳನ್ನು ಒಂದು ಕಡೆ ಸೇರಿಸಿ ಪ್ರತಿಯೊಬ್ಬರ ಸಮಸ್ಯೆಯನ್ನ ತಕ್ಷಣದಲ್ಲಿ ಬಗೆಹರಿಸುವ ಉದ್ದೇಶದಿಂದ ಈ ಜನಸ್ಪಂದನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು. ಜನವಾಳ ಜನವಾಳನಲ್ಲೇ ಇದು ಬೆಳಗ್ಗೆಲಿಂದ ಪಬ್ಲಿಕ್ ಮೀಟಿಂಗ್ ಇದೆ. ಪಬ್ಲಿಕ್ ಸಮಸ್ಯೆ, ರೈತರ ಸಮಸ್ಯೆ, ಬಡವರ ಸಮಸ್ಯೆ, ಮಹಿಳಾ ಸಮಸ್ಯೆ ಇಲ್ಲಿ ಯಾಕೆ ಇಟ್ಟಿದ್ದೀನಿ ಅಂದರು, ಸುಮಾರು ದಿವಸದಿಂದ ಜನ ನನ್ನ ಹತ್ರ ಬಂದು ಕಂಪ್ಲೇಂಟ್ ಕೊಟ್ಟಿದ್ರು. ಮತ್ತು ಸರ್ ನಾವು ಸುಮಾರು ಸಲ DC ಆಫೀಸ್ಗೆ ಆಗಲಿ, SP ಆಫೀಸ್ ಆಗಲಿ, ತಹಸೀಲ್ ಆಫೀಸ್ ಆಗಲಿ ಮತ್ತು DDLR ಎಲ್ಲ ಸುಮಾರು ಫೋಡಿ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಸುಮಾರು ಸಲ ಹೋದಾಗ ನಮಗೆ DC ಸಿಗೋದು ಕಷ್ಟ, SP ಸಿಗೋದು ಕಷ್ಟ, CS ಹೆಡ್ ಅಧಿಕಾರಿ ಸಿಗೋದು ನಮಗೆ ಕಷ್ಟ ಆಗ್ತದೆ. ನಾವು ನಿಂತು ಊರಿಗೆ ಬಂದುಬಿಡ್ತೇವೆ. ಆದಾಗ ನನಗೆ ಹೇಳಿದಾಗ ನಾನು ಏನು ಹೇಳಿದ್ದೇನೆ, ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದ ವತಿಯಿಂದ ಶರಣ ತತ್ವ ಪ್ರಸಾರಕ್ಕಾಗಿ 1 ತಿಂಗಳುಗಳ ಕಾಲ ಬಸವ ಸಂಸ್ಕೃತಿ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದ್ದು, ರಾಜ್ಯದ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಸಂಸ್ಕೃತಿ ಉತ್ಸವ ರಥ ಸಂಚರಿಸಲಿದೆ. ಸೆಪ್ಟೆಂಬರ್ 1ನೇ ತಾರೀಕಿನಂದು ಬಸವಣ್ಣನವರ ಜನ್ಮಸ್ಥಳದಿಂದ ರಥಯಾತ್ರೆ ಪ್ರಾರಂಭವಾಗಲಿದ್ದು, ಸೆಪ್ಟೆಂಬರ್ 3ರಂದು ಬೀದರ್ ಜಿಲ್ಲೆಗೆ ಆಗಮಿಸಲಿದೆ. ಇನ್ನು 3ನೇ ತಾರೀಕಿನಂದು ನಡೆಯಲಿರುವಂತಹ ಕಾರ್ಯಕ್ರಮದ ರೂಪರೇಷೆಗಳ ಬಗ್ಗೆ ಚರ್ಚಿಸಲು ಜುಲೈ 4ರಂದು ಸಭೆ ಕರೆಯಲಾಗಿದ್ದು, ಜಿಲ್ಲೆಯ ವಿವಿಧ ಮಠಾಧೀಶರು ಮತ್ತು ಬಸವಪರ ಸಂಘಟನೆಗಳು, ಬಸವ ಅನುಯಾಯಿಗಳು ಭಾಗಿಯಾಗಬೇಕು ಅಂತ ಜಾಗತಿಕ ಲಿಂಗಾಯತ ಮಹಾಸಭಾದ ಜಿಲ್ಲಾಧ್ಯಕ್ಷ ಬಸವರಾಜ ಧನೂರ್ ಕರೆಯನ್ನ ನೀಡಿದ್ದಾರೆ. ಬರುವ ಸೆಪ್ಟೆಂಬರ್ 1ರಿಂದ ಅಕ್ಟೋಬರ್ 1ರವರೆಗೆ ಕರ್ನಾಟಕದಲ್ಲಿ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದ ನೇತೃತ್ವದಲ್ಲಿ ಜಾಗತಿಕ ಲಿಂಗಾಯತ ಮಹಾಸಭಾ ಹಾಗೂ ನಾಡಿನ ಸಮಸ್ತ ಬಸವಪರ ಸಂಘಟನೆಗಳ ಒಂದು ಸಹಭಾಗಿತ್ವದಲ್ಲಿ ಬಸವ ಸಂಸ್ಕೃತಿ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಈ ಅಭಿಯಾನವು ಸೆಪ್ಟೆಂಬರ್ 1ರಂದು ಬಸವಣ್ಣನವರ ಜನ್ಮಸ್ಥಳವಾದ ಬಸವನ ಬಾಗೇವಾಡಿಯಿಂದ ಪ್ರಾರಂಭಗೊಂಡು ಅಕ್ಟೋಬರ್ 1ರಂದು ಬೆಂಗಳೂರಿನಲ್ಲಿ ಸಮಾರೋಪಗೊಳ್ತಾ ಇದೆ. ಬೀದರ್ ನಗರಕ್ಕೆ ಸೆಪ್ಟೆಂಬರ್ 3ರಂದು ಈ ಒಂದು ಅಭಿಯಾನವು ಇಲ್ಲಿಗೆ ಬರ್ತಾ ಇದೆ. ಜುಲೈ 4ರಂದು ಗಾಂಧಿಗಂಜಿನ ಬಸವೇಶ್ವರ ದೇವಸ್ಥಾನದಲ್ಲಿ ಒಂದು ಮಹತ್ವಪೂರ್ಣವಾದ ಸಭೆಯನ್ನು ಕರೆಯಲಾಗಿದೆ. ಲಿಂಗಾಯತ ಮಠಾಧಿಪತಿ ಮಾನವೀಯ ಮೌಲ್ಯಗಳನ್ನು ಮೈಗೂಡಿಸಿಕೊಳ್ಳದಿದ್ದಲ್ಲಿ ಯಾವ ಪದವಿ ಗಳಿಸಿದ್ರು ಕೂಡ ವ್ಯರ್ಥ ಅಂತ ಬೀದರ್ ವಿಶ್ವವಿದ್ಯಾಲಯದ ನಿವೃತ್ತ ಡೀನ್ ಪ್ರೊಫೆಸರ್ ಜಗನ್ನಾಥ್ ಹೆಬ್ಬಾಳೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ತೋಟಗಾರಿಕೆ ಮಹಾವಿದ್ಯಾಲಯ ಬೀದರ್ನಲ್ಲಿ ಹಮ್ಮಿಕೊಂಡಂತಹ 15ನೇ ತೋಟಗಾರಿಕೆ ಮಹಾವಿದ್ಯಾಲಯ ಮತ್ತು ವಸತಿ ನಿಲಯದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ತೋಟಗಾರಿಕಾ ಪದವಿಯು ಯಾವುದೇ ಪದವಿಗಿಂತ ಕಡಿಮೆ ಇಲ್ಲ. ಇದರಲ್ಲಿ ವಿಪುಲ ಉದ್ಯೋಗ ಅವಕಾಶಗಳಿದ್ದು, ವಿದ್ಯಾರ್ಥಿಗಳು ತೋಟಗಾರಿಕಾ ಪದವಿಯನ್ನು ಪಡೆದ ಜ್ಞಾನಾರ್ಜನೆಯು ರೈತರ ಸಹಾಯಕ್ಕಾಗಿ ಬಳಕೆಗಾಗಿ ಹೊರಹೊಮ್ಮಿದ್ದಲ್ಲಿ ತಂದೆ ತಾಯಿ ಮತ್ತು ಗುರುಗಳ ಋಣ ತೀರಿಸಿದಂತಾಗುತ್ತದೆ. ವಿದ್ಯಾರ್ಥಿಗಳು ಜಾಗರೂಕತೆಯಿಂದ ಸರಿಯಾದ ರೀತಿಯಲ್ಲಿ ಅಭ್ಯಾಸ ಮಾಡಿದಾಗ ಯಶಸ್ಸು ಸಾಧ್ಯವೆಂದು ಮತ್ತು ಪಠ್ಯಕ್ರಮದ ಜೊತೆಗೆ ಮಾನವೀಯ ಮೌಲ್ಯಗಳ ಕಡೆ ಹೆಚ್ಚು ಗಮನ ಕೊಡಬೇಕು ಎಂದರು. ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯರುಗಳಾದ ಶಶಿಧರ್ ಕೋಸಂಬೆ, ಶೇಖರ್ ಗೌಡ, ಜಿ ರಾಮತಾಳ್ ಮತ್ತು ಡಾಕ್ಟರ್ ತಿಪ್ಪೇಸ್ವಾಮಿ ಕೆಟಿ ಅವರು ಜುಲೈ 2 ಮತ್ತು 3ನೇ ತಾರೀಕಿನಂದು ಬೀದರ್ ಜಿಲ್ಲೆಯಲ್ಲಿ ಪ್ರವಾಸವನ್ನ ಕೈಗೊಂಡಿರುತ್ತಾರೆ. ನಾಳೆ ಬೆಳಗ್ಗೆ ಭಾಲ್ಕಿ ತಾಲೂಕಿನಲ್ಲಿರುವ ಮಕ್ಕಳ ಪಾಲನಾ ಸಂಸ್ಥೆ, ವಸತಿ ನಿಲಯ, ಪೊಲೀಸ್ ಠಾಣೆ, ಶಾಲೆ ಮತ್ತು ಅಂಗನವಾಡಿ ಕೇಂದ್ರಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಲಿದ್ದಾರೆ. ಮಧ್ಯಾಹ್ನ ಔರಾ ತಾಲೂಕಿನಲ್ಲಿರುವ ಮಕ್ಕಳ ಪಾಲನಾ ಸಂಸ್ಥೆ, ವಸತಿ ನಿಲಯ, ಪೊಲೀಸ್ ಠಾಣೆ, ಶಾಲೆ ಮತ್ತು ಅಂಗನವಾಡಿ ಕೇಂದ್ರಗಳಿಗೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಲಿದ್ದಾರೆ. ಇನ್ನು ಮಧ್ಯಾಹ್ನ ಬೀದರ್ ತಾಲೂಕಿನಲ್ಲಿರುವಂತಹ ಮಕ್ಕಳ ಪಾಲನಾ ಸಂಸ್ಥೆ, ವಸತಿ ನಿಲಯ, ಪೊಲೀಸ್ ಠಾಣೆಗಳಿಗೆ ಭೇಟಿಯನ್ನ ನೀಡಿ ಸಂಜೆ 4 ಗಂಟೆಗೆ ಬೀದರ್ ಬಸ್ ಘಟಕ 1ರಲ್ಲಿ ಮಕ್ಕಳ ಸ್ನೇಹಿ ಸಾರಿಗೆ ವ್ಯವಸ್ಥೆ ಕುರಿತು ಬೀದರ್ನ ರಸ್ತೆ ಸಾರಿಗೆ ನಿಗಮದ ಅಧಿಕಾರಿಗಳೊಂದಿಗೆ ಸಭೆ ನಡೆಸಲಿದ್ದಾರೆ. ಚಿಡುಗುಪ್ಪ ತಾಲೂಕಿನಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಯೋಜನೆಯಡಿಯಲ್ಲಿ ಚಿಡುಗುಪ್ಪ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣವಾಗುತ್ತಿರುವ ಪ್ರಜಾ ಸೌಧ ಅಂದ್ರೆ ಆಡಳಿತ ಸೌಧ ಕಟ್ಟಡದ ಭೂಮಿ ಪೂಜೆ ನೆರವೇರಿತು. ಕಾರ್ಯಕ್ರಮದಲ್ಲಿ ಪರಿಷತ್ ಸದಸ್ಯರಾದ ಚಂದ್ರಶೇಖರ್ ಪಾಟೀಲ್, ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಶೈಲೇಂದ್ರ ಬೆಲ್ದಾಳೆ, ಹುಮ್ನಾಬಾದ್ ಶಾಸಕ ಸಿದ್ದು ಪಾಟೀಲ್ ಸೇರಿ ಹಲವು ನಾಯಕರು ಉಪಸ್ಥಿತರಿದ್ದರು. ಕಂದಾಯ ಇಲಾಖೆ ಮತ್ತು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಯೋಜನೆ ಅಡಿಯಲ್ಲಿ ಚಿಡುಗುಪ್ಪ ತಾಲೂಕಿನಲ್ಲಿ ಹೊಸದಾಗಿ ನಿರ್ಮಿಸುತ್ತಿರುವ ಪ್ರಜಾಸೌಧ ಅಂದರೆ ಮಿನಿ ಸೌಧ, ಆಡಳಿತ ಸೌಧ ಭೂಮಿ ಪೂಜೆ ಸಮಾರಂಭದಲ್ಲಿ ವೇದಿಕೆ ಮೇಲೆ ಉಪಸ್ಥಿತಿರುವ
ಸನ್ಮಾನ್ಯ ಶಾಸಕರಾದ ಡಾಕ್ಟರ್ ಸಿದ್ದು ಪಾಟೀಲ್ ಅವರೇ, ಇನ್ನೊಬ್ಬ ಶಾಸಕರಾದ ದಕ್ಷಿಣ ಕ್ಷೇತ್ರದ ಡಾಕ್ಟರ್ ಶೈಲೇಂದರ್ ಬೆಳ್ದಾಳೆ ಅವರೇ, ನಮ್ಮ ಚುಡುಪ ಮುನ್ಸಿಪಾಲ್ಟಿ ಅಧ್ಯಕ್ಷರಾದ ದಿಲೀಪಣ್ಣ ಅವರೇ, ಉಪಾಧ್ಯಕ್ಷರಾದ ನಸೀರ್ ಖಾನ್ ಅವರೇ, ದಂಡಾಧಿಕಾರಿಗಳೇ, ಇಒ ಮೇಡಮ್ ಅವರೇ, ಸಿ ಒ ಅವರೇ, ಮತ್ತೆಲ್ಲ ಗೌರವಾನ್ವಿತ ಮುನ್ಸಿಪಾಲ್ಟಿ ಸದಸ್ಯರೇ, ಪೊಲೀಸ್ ಅಧಿಕಾರಿಗಳು. ಇಂದು ಹುಮ್ನಾಬಾದ್ ಮತಕ್ಷೇತ್ರದ ಟೋಕ್ರಿಕೋಳಿ ಸಮಾಜದ ಪ್ರಮುಖರು ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಅವರ ಗೃಹ ಕಚೇರಿಗೆ ಆಗಮಿಸಿ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಮತ್ತು ಭೀಮರಾವ್ ಪಾಟೀಲ್ ಅವರನ್ನು ಹುಮ್ನಾಬಾದ್ ಪಟ್ಟಣದಲ್ಲಿ ಮಹರ್ಷಿ ವಾಲ್ಮೀಕಿ ವೃತ್ತ ನಿರ್ಮಾಣಕ್ಕೆ ಬೇಡಿಕೆಯನ್ನ ಇಟ್ಟರು. ಮನವಿಗೆ ಸ್ಪಂದಿಸಿದಂತಹ ವಿಧಾನ ಪರಿಷತ್ ಸದಸ್ಯರು ತನು ಮನ ಧನದಿಂದ ಮಹರ್ಷಿ ವಾಲ್ಮೀಕಿ ವೃತ್ತ ನಿರ್ಮಾಣಕ್ಕೆ ಸಹಕರಿಸಲಾಗುವುದು ಎಂಬ ಭರವಸೆಯನ್ನ ನೀಡಿದ್ದಾರೆ. ಮಾಡಿ ನಾವು ಎಲ್ಲರೂ ನಿಮ್ಮ ಜೊತೆ ಇದ್ದೇವೆ ಅಂತ ಹೇಳಿ ಪೈಲೆ ಇದ್ದೇವೆ, ಈಗ ಬಿ ಅದಕ್ಕೆ ಮಾಡ್ಬೋದು. ಎಲ್ಲರೂ ಕೂಡ ಮಾಡೋದು ನಮ್ಮ ಮನೆ ಜಾಗದ ಯಾರು ಜಾಗ ಬೀದರ್ ಜಿಲ್ಲೆಯ ಕಮಲ್ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯ ಕರ್ನಾಟಕ ಮಹಾರಾಷ್ಟ್ರ ಗಡಿಯ ಹತ್ತಿರ ವಾಹನದಲ್ಲಿ ಪಡಿತರ ಅಕ್ಕಿಯನ್ನು ಅಕ್ರಮವಾಗಿ ಕಾಳಸಂತೆಯಲ್ಲಿ ಮಾರಾಟ ಮಾಡುವ ಸಲುವಾಗಿ ಸಾಗಾಟ ಮಾಡುತ್ತಿದ್ದ ಮಾಹಿತಿಯ ಮೇರೆಗೆ ಕಮಲ್ನಗರ ಪೊಲೀಸರು ದಾಳಿ ಮಾಡಿ 60,000 ರೂಪಾಯಿ ಮೌಲ್ಯದ ಅಕ್ಕಿ ಹಾಗೂ 5 ಲಕ್ಷ ರೂಪಾಯಿ ಮೌಲ್ಯದ ವಾಹನವನ್ನು ಜಪ್ತಿ ಮಾಡಲಾಗಿದೆ ಅಂತ ಬೀದರ್ ಜಿಲ್ಲಾ ಪೊಲೀಸ್ ಇಲಾಖೆ ತಮ್ಮ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದೆ. ಇವಾಗಿದ್ವು ಬೀದರ್ ಜಿಲ್ಲೆಯ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿಯಾಗ್ತೀನಿ ಬೀದರ್ ನ್ಯೂಸ್ ರೌಂಡ್ ಅಪ್ ನಲ್ಲಿ.